ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಸೊ ನಾನು ತುಂಬ ದಿನದ ನಂತರ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಅದು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಹೋಗಿ. ಸೊ ಬಟ್ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ತಡ ಮಾಡಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ಎಲ್ಲೇ ಶ್ವೇತಾ? ಓ, ಇಲ್ಲಿ ಹೋಗ್ತಾ ಇದಾರಲ್ಲ ಅವರೇ ಬಾ. ಹಲೋ ಗರ್ಲ್ಸ್. ನನ್ನ ಫ್ರೆಂಡ್ಸ್ ಇಬ್ಬರು ಸಿಕ್ಕಿದ್ರು. ಹಾಗೆ ನನ್ನ ತಂಗಿಯರ ಜೊತೆ 4 ಜನನು ಮಾಲ್ ಒಳಗೆ ಎಂಟರ್ ಆದ್ವಿ. ಏನೋ ಕೈ, ವಾಟ್ ಇಸ್ ದಟ್? ಫಾರ್ ಮೀ. ಇದು ಕೋಣಿಕುಂಟೆ ಕ್ರಾಸಲ್ಲಿರೋ ಫೋರಮ್ ಮಾಲ್. ಆ್ಯಂಡ್ ಮಾಲ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಆ್ಯಂಡ್ ಎಷ್ಟು ನೀಟಾಗಿ ಆರ್ಗನೈಸ್ಡ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಬೆಲಿಷ್ ಮಾಡಿ ಕಟ್ಟಿದ್ದಾರೆ ಅಂತ ಅಂದರೆ ಚೆನ್ನಾಗಿದೆ ಮಾಲ್. ಶಿ ಇಸ್ ಎ ಸೀನಿಯರ್ ಬ್ಲಾಗರ್. ಮೈ ಸೀನಿಯರ್ ಬ್ಲಾಗರ್. ಹೇಳಿ ಮಚ್ಚಿ. ಹಲೋ. ಇವಳು ನನ್ನ ಫ್ರೆಂಡ್ ಶ್ವೇತಾ ಅಂತ. ಸೊ ಇವಳು ಮೊದಲು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಿದ್ಲು ಯೂಟ್ಯೂಬಲ್ಲಿ. ಬಟ್ ಅಂದರೆ ಆಫೀಸ್ ಹೋಗ್ತಿದ್ದಾಳೆ, ಸೊ PGL ಸ್ಟೇ ಆಗ್ತಿದ್ದಾಳೆ, ಎರಡೂ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾಳೆ. ಸೊ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೇಕಾದ್ರೆ ಯಾರೋ ಹುಡುಗ ಶ್ವೇತನ ತಿರುಗಿ ನೋಡಿಬಿಟ್ಟ. ಸೊ ಅದಕ್ಕೆ ಶ್ವೇತಂಗೆ ಶೈ ಆಗಿ ಅವಳು ಮುಂದೆ ಹೇಳೋದನ್ನ ನಿಲ್ಲಿಸ್ಬಿಟ್ಲು. ಸೊ ಆಬ್ವಿಯಸ್ಲಿ ಬಿಗಿನರ್ಸ್ ಅಲ್ವಾ, ಸೊ ಶೈ ಆಗೇ ಆಗುತ್ತೆ. ಇನ್ನೂ ಪಬ್ಲಿಕಲ್ಲಿ ಮಾತಾಡೋಷ್ಟು ಧೈರ್ಯ ಬಂದಿಲ್ಲ. ಇಲ್ಲಿ ಎಲ್ಲೋ ಟಾಪ್ ಹಾಕಿದ್ದಾಳೆ ಅಲ್ವಾ. ಆ್ಯಂಡ್ ಬ್ಲ್ಯಾಕ್ ಬ್ಯಾಕ್, ಶಿ ಇಸ್ ಮೈ ಅನದರ್ ಫ್ರೆಂಡ್ ನೇಹಾ ಟೊಪ್ಪೋ. ಹಾಯ್ ಟೊಪ್ಪೋ, ಸೇ ಹಾಯ್. ಸೊ ನನ್ನ ತಂಗಿ ಹರುನ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ. ಸೊ ಹರಿಣಿ ಅಂದರೆ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನಂತೂ ಟ್ರಾವೆಲ್ ಮಾಡಿದ್ದೆ, ಏನೂ ತಿಂದಿರಲಿಲ್ಲ. ಸೊ ಆಲ್ರೆಡಿ ನನಗೆ ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತು. ಸೊ ಡೈರೆಕ್ಟ್ KFCಗೆ ಹೋಗಿದ್ದೆ. ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಅಲ್ಲಿ, ನಾವು ಬೇರೆ ಕಡೆ ಹೋಗಬೇಕಿತ್ತು ನಾನು ಹರಿಣಿ. ಸೊ ಅದಕ್ಕೆ ಏನು ಮಾಡಿದ್ವಿ, ಫಸ್ಟೇ ತಿಂದುಬಿಡೋಣ, ಆಮೇಲೆ ಟೈಮ್ ಸಿಕ್ಕಿದ್ರೆ ಮಾಲೆಲ್ಲ ಸುತ್ತಾಡ್ಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಫಸ್ಟೇ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ಬಿಟ್ವಿ. ನೀವು ನೋಡ್ತಿರ್ಬೋದು, ನಾನು ಶ್ವೇತಾ ನೇಹಾ 3 ಜನನೂ ಸೇರ್ಕೊಂಡು ಆರ್ಡರ್ ಮಾಡ್ತಿದ್ವಿ. ಆ್ಯಂಡ್ ನಮ್ಮ ನಂಬರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ಆರ್ಡರ್ ಬಂತು, ತೊಗೊಂಡು ನಮ್ಮ ಪ್ಲೇಸಿಗೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಮೊದಲೇ ಚಿಕನ್ ಲವರ್ ಬಿಡ್ತೀವಾ. ಅವ್ರ ವೈಫ್ ಅನ್ಸ್ತಾ ಕಣೆ. ಯಾರೇ? ದೇ ಆರ್ ಎಂಜಾಯಿಂಗ್. ಅಕ್ಕ ನೀನ್ ತಿನ್ನಕ್ಕ ಮೇರಾ ಪತಿ ಕೋ ಮತ್ ಬತಾओ. ಹರು ಝೂಮ್ ಹಾಕಿ ತೆಗಿ ಅಂತ ಹೇಳಿದೆ ತಡ. ಶ್ವೇತಾ ಅಂತೂ ನನ್ನೇ ಝೂಮ್ ಮಾಡಿ ತೆಗಿತಾವಳೆ. ಸೊ ಯಾರು ಬಕಾಸುರಿ ತಿನ್ನಂಗೆ ತಿಂತಿದ್ದಾಳೆ ಅನ್ಕೋಬಿಡಿ ಆಯಿತಾ. ಇಲ್ಲಿ ನೋಡಿ, ಇಬ್ಬರು ಒಳ್ಳೆ ಸ್ವೀಟ್ ಕಪ್ಪಲ್ ಥರ ಎಷ್ಟು ಚೆನ್ನಾಗಿ ಕೋಕ್ನ ಶೇರ್ ಮಾಡ್ಕೊಂಡು ಕುಡಿತಾ ಇದ್ದಾರೆ ಅಂತ. ನಮ್ಮದು ಬರುತ್ತೆ ನೋಡ್ಕೊಳ್ಳಿ, ನಮ್ಮದು ಒಂದು ಐತೆ, ಒಂದು ನೋಡ್ಕೊಳ್ಳಿ. ಇದೇ ತಂಗಿನ ಈ ಕಡೆ ಕುಡಿಯೇ. ತಮಿಳಲ್ಲಿ ಏನಾಗ್ತೀನಿ ಗೊತ್ತಾ, ವಿ ಬೋತ್ ಆರ್ ಲವರ್ಸ್ ಅಂತ ಆಗ್ತೀನಿ. ಟಿಶ್ಯೂ ಬಂದೈತಕ್ಕ.
पियो जल्दी मैडम मेरा हो गया ड्रिंक ಇವಾಗ ನಮ್ಮ ಶ್ವೇತಾ ಮೇಡಮ್ ಅವರು ಜ್ಯೂಸ್ ಹೆಂಗೆ ಕುಡಿಯೋದು ಅಂತ ಹೇಳ್ಕೊಡ್ತಾರೆ, ನೀವು ನೋಡಿ ಕಲ್ತ್ಕೊಳ್ಳಿ. ಜ್ಯೂಸ್ ಕುಡಿಯೋದು ಫಸ್ಟ್ ಏನು ಮಾಡಬೇಕಂದ್ರೆ ಕನ್ನಡದಲ್ಲೇ ಹೇಳ್ತೀನಿ ನಾವು ಫಸ್ಟ್ ಏನು ಮಾಡಬೇಕು, ಪೈಪ್ ತಗೋಬೇಕು. ಪೈಪ್ ಅದು ಕನ್ನಡ ಅಲ್ಲ, ಪೈಪ್ ಅದು ಇಂಗ್ಲಿಷ್ ವರ್ಡ್. ಆಮೇಲೆ ಏನ್ ಮಾಡ್ಬೇಕು, ಲೋಟದೊಳಗಡೆ ಹಾಕೋಬೇಕು. ಆಯ್ತಾ? ಹಾಕೊಂಡ್ಮೇಲೆ ಬಾಯಿ ಇದೆಯಲ್ಲ, ಇಟ್ಕೋಬೇಕು. ಇದು ಮೂತಿ ಏನಿದೆ ಇದು ತುಟಿ ಹತ್ರ ಹಾಕೋಬೇಕು. ಆಮೇಲೆ ಸೊರ್ರ ಅಂತ ಹೇಳಿಬೇಕಾ? ಆಯ್ತಾ? ಆಮೇಲೆ ಏನ್ ಮಾಡ್ಬೇಕಂತ ಹಿಂಗ್ ನೋಡ್ಕೊಳ್ಳಿ, ಹಿಂಗೆ ಕುಡಿದ್ಬಿಟ್ಟು ಇದು ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಹಿಂಗೆ ಹಾಕೊಂಡು ಓಕೆ ಕುಡಿಬೇಕು. ಕುಡಿದ್ಬಿಟ್ಟು ಖಾಲಿ ಆಗುತ್ತೆ. ಹೌದಾ? ಒಳ್ಳೆ ಇದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಡಿಡ್ ಯು ನೋ ಅಬೌಟ್ ಇಟ್? ನೋ. ನಾನು ಇನ್ನೊಂದು ಮಾಡಿದೆ, ಇಲ್ಲಿ ಐಸ್ನ ತೆಗೆದ್ಬಿಟ್ಟು ಹೊರಗಡೆ ಇಟ್ಬಿಟ್ಟೆ. ಆಯ್ತು, ಹೋಗಿ ಬರೋಣ ಕೆಳಗಡೆ. ಟಿಶ್ಯೂ ಒರೆಸ್ಕೊಟ್ಟಿರ್ಲಿಲ್ವಾ? ಪಕ್ಕದ ಟೇಬಲಲ್ಲೇ ರಿಷಬ್ ಶೆಟ್ಟಿ ಅವರ ವೈಫ್ ಆ್ಯಂಡ್ ಮಕ್ಕಳು ತಿಂತಿದ್ರು. ಸೊ ನಮ್ಮ ಹೊರಗೆ ಕ್ಯೂರಿಯಾಸಿಟಿ ಅದು, ಅವರಿನ ನೋಡು ಅಂತ ಹೇಳಿ ತೋರಿಸ್ತಿದ್ರು. ಯಾರ್ಯಾರು? ಮಗಳು. Sorry, I'm giving it to her. Thank you so much for this tissue. This means a lot. Really, this means a lot. ಸಾಕು ಡೌ ಮಾಡಿದ್ದು. ವಿಡಿಯೋ ಮಾಡ್ತಿದ್ಯಾ? ಹೌದಾ? लिपस्टिक तो गया क्या? नहीं, अभी ये लिपस्टिक है. ಬೇಗ ತಗೋ, ಡೌ ಮಾಡ್ಬೇಡ, ನಂಗೆ ಬೇಕಾಯ್ತಲ್ಲ. नंगा, thank you so much. Happy birthday. मेरा बर्थडे जुलाई 19 था, अभी अगस्त 19 है. ಆಗಸ್ಟ್ 19 नहीं है. Hey, congratulations. 3 years for our friendship. ನಿನ್ ಬರ್ಡೇ ಫ್ರೆಂಡ್ಶಿಪ್ ನಿನ್ ಬರ್ಡೇಗೆ ನಿಮ್ಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಇಲ್ಲ. ಆಗಸ್ಟ್ ಅಲ್ಲಿ ನಾವು ಆಗಸ್ಟ್ 10th ಆಯ್ತು. ಫ್ರೆಂಡ್ಸ್ ಅಂತ ಅಂದರೆ ಒಂದು ರೀತಿಲಿ ಒಂದು ಎಮೋಷನ್ ನನಗೆ. ಸೊ ಈ ಒಂದು 4 ಜನ ಫ್ರೆಂಡ್ಸ್ ಇದ್ದಾರೆ. ಈ 4 ಜನ ಫ್ರೆಂಡ್ಸ್ನ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಅಂತ ಅನ್ಸೋದಲ್ಲ, ಕಳ್ಕೊಳ್ಳೇಬಾರ್ದು. ಅದರಲ್ಲಿ ಆಲ್ರೆಡಿ ಇಬ್ಬರನ್ನ ನೀವೀಗ ನೋಡಿದ್ದೀರಾ, ಇನ್ನಿಬ್ಬರು ಬಂದಿಲ್ಲ. ಒಬ್ಬರು ನೇಮ್ ಬಂದು ಶ್ರುತಿ ಅಂತ, ಇನ್ನೊಬ್ಬರು ನೇಮ್ ಬಂದು ಮಮತಾ ಅಂತ. ಸೊ ಈ 4 ಜನನೂ ನನಗೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಅಲ್ಲ, ಹೌದು. ನೋಡಿ ವ್ಯೂವರ್ಸ್, ಹೇಳಿದ್ಮೇಲೆ ವಿಶ್ ಮಾಡ್ತಿದ್ದಾರೆ. No, she met a girl like me, a beautiful and a very kind-hearted girl like me, last 3 years ago. Respect ಇಲ್ಲ, ಬರೀ unrespect. No, she met a girl like me. ಏನೋ ತಂದವ್ರೆ ಸ್ಯಾರಿ. ಮಚ್ಚಿ ಏನ್ ನೀನು ಸ್ಯಾರಿ ತರು? ನಾನೇನು ಆಂಟಿನೇ, ಹುಡುಗಿ ನಾನು. ಆಂಟಿನೇ. ಆಂಟಿ ಆಫ್ಟರ್ ಮ್ಯಾರೇಜ್. ನಾನೇನು ಆಂಟಿ ಅಂದ್ಬಿಟ್ಟು ಸೀರೆ ತಂದಿದ್ಯಾ? ಟಿಂಟಿನ್ ತುಂಬ ಚೆನ್ನಾಗಿದೆ. ಓಪನ್ ಮಾಡಿ ನೋಡು. ಸೂಪರ್. ಟಿಂಟಿನ್ ವಾಸಿ. ಟಿಂಟಿನ್ ವಾಸಿ. ವಾವ್, ಮಸ್ತ್ ಐತೆ ಮಚ್ಚಿ. ಐ ಜಸ್ಟ್ ಲವ್ ಇಟ್. ಥ್ಯಾಂಕ್ ಯು ಟು ಮಚ್. ವೆರಿ ನೈಸ್. ವೆಲ್ಕಮ್. The color and this saree is very smooth and soft. You liked it? Yeah, very much. ಯಾವಾಗ ಹೊಲ್ಸ್ಕೊಂಡೋಗತ್ತೀಯಾ? ಇದಕ್ಕೆ ಹಾಕೋತೀನಿ ಮಚ್ಚಿ. ಅಲ್ಲಿ ನಮ್ಮ ಮರು ನೋಡಿ, ಅಲ್ಲಿ ಸೈಡಲ್ಲಿ ಚೋಟಾ ಭೀಮಲ್ಲಿ ಬರೋ ಟುಂಟುನ್ ಮೋಸಿ ಥರ ಇದೆಯಾ ಅಂತಿದ್ದಾಳೆ. ಫ್ರೆಂಡ್ಸ್, ನಾನು ಟುಂಟುನ್ ಮೋಸಿ ಥರ ಇದ್ದೀನಾ? Mithun, you are exactly like my husband Mithun. ವಿಡಿಯೋ ಮಾಡೋಣ. ಅವರಿಗೆ ಕೈ ಇಟ್ಟು ಸೊ ತಿಂದಾಯಿತು,
ತುಂಬ ದಿನದ ನಂತರ ಸಿಕ್ಕಿದ್ದು ಎಲ್ಲ ಸುತ್ತಾಡೋಣ ಅಂದ್ಕೊಂಡ್ವಿ, ಬಟ್ ಆದರೆ ನನಗೂ ಅವ್ರಿಗೂ ಲೇಟ್ ಆಗ್ತಿತ್ತು, ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಸೊ ಅದಕ್ಕೆ ಸುತ್ತಾಡೋಕ್ಕಾಗಿಲ್ಲ. ಬಟ್ ಆದರೆ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಬನ್ನಿ ಆ ಪ್ಲೇಸ್ ನೋಡೋಣ ಎಷ್ಟು ಕ್ಯೂಟಾಗಿದೆ. ನನಗೆ ಮಾಲಲ್ಲಿ ಈ ಪ್ಲೇಸ್ ಮಾತ್ರ ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟಾಗಿದೆ, ನನ್ನ ಥರನೇ ಅಲ್ವಾ? ಜೋಕ್ಸು ಪಾರ್ಟ್ ಚೆನ್ನಾಗಿದೆ, ಇದು ಕ್ಯೂಟಾಗಿ ಪ್ಲೇಸ್. ಆ್ಯಂಡ್ ನಮ್ಮ ಹುಡುಗಿ ನೋಡಿ ಇಲ್ಲಿ ಸ್ಮೈಲಿಂಗ್ ಕ್ವೀನ್ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ ಅಂತ. ಫೋಟೋಸ್ ತೊಗೊಂಡಿದ್ದ ನಂತರ ಇನ್ನೇನು ಮನೆಗೆ ಹೊರಡೋಣ ಅಂತ ಹೇಳಿ ಮಾಲಿಂದ ಹೊರಗಡೆ ಹೋಗ್ತಾ ಇದ್ವಿ. ಸೊ ಏನು ಅವಾಗ ನೆನಪಾಯಿತು ಅಂದರೆ ಯಾವಾಗಲೂ ಇವ್ರ ಜೊತೆನೇ ಇರ್ತಿದ್ದೆ ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ. ಆ್ಯಂಡ್ ಅರು ಜೊತೆ ಆಫೀಸ್ ಮುಗಿದ್ಮೇಲೆ ಅರು ಜೊತೆನೇ ಮನೇಲಿ ಇರ್ತಿದ್ದು. ಸೊ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಇವ್ರ ಜೊತೆನೇ ಸ್ಪೆಂಡ್ ಮಾಡ್ತಾಯಿದ್ದೆ. ಇವಾಗ ಯಾವಾಗಲೂ ಒಂದ್ಸಲಿ ಟೈಮ್ ಸ್ಪೆಂಡ್ ಮಾಡೋಂಗೆ ಆಗಿದೆಯಲ್ಲ ಅಂತೇಳಿ ಒಂಥರ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಎಕ್ಸಿಟ್ ಗೇಟ್ ನೋಡಿದ ತಕ್ಷಣವೇ ಒಂಥರ ಅಯ್ಯೋ ಮನಸ್ಸಿಗೆಲ್ಲ ಬೇಜಾರು, ಹೋಗ್ಬೇಕಲ್ಲಪ್ಪ ಅಂತ. ಸೊ ಬಟ್ ಆದರೂ ಹೋಗಲೇಬೇಕಲ್ವಾ. ಇದು ಆರ್ಟ್ಫುಲಿ ಕೊಟ್ಟಿರೋ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಲೈಫ್. ಈ ಒಂದು ದಿನ ಅಷ್ಟೇ. ನೇಹಾ ಮತ್ತು ಶ್ವೇತಾ ಪಿ ಜಿ ಕಡೆ ಹೊರಟರು. ಹಾಗೆ ನಾನು ಮತ್ತು ಹರು ಆಟೋ ಹೊತ್ಕೊಂಡು ಆಂಟಿ ಮನೆ ಕಡೆ ಹೊರಟ್ವಿ. ಹೀಗೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಆಯಿತು. ಆ್ಯಂಡ್ ಹಾಗೆ ಈಗ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಾಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.